ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದಾರೆ, ವೀಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಗೈಸ್, ನಾನು ಇವಾಗ ಮಾತಾಡಕ್ಕೆ ಬಂದಿರೋ ಟಾಪಿಕ್ ಬಂದು ನಮ್ಮ ನಮ್ರತಾ ಗೌಡ, ಕಾರ್ತಿಕ್ ಆಯಿತು, ಹಾಗೆ ಮತ್ತು ಸ್ನೇಹಿತವ್ರ ಬಗ್ಗೆ. ಸೊ ಅಂದರೆ ಇವರು ಮೂರು ಜನಗಳ ಮಧ್ಯೆನೂ ಕೂಡ ಇವಾಗ ಒಂದು ಕಾಂಟ್ರವರ್ಸಿ ನಡೀತಾ ಇದೆ, ಅದು ಜಗಳ ಕೂಡ ಅನ್ಬೋದು ನೀವು. ಯಾಕಂದರೆ ಮೊದಲನೇದಾಗಿ ನಮ್ರತಾ ಗೌಡ ಮತ್ತು ಸ್ನೇಹಿತವರು ಇವರಿಬ್ಬರು ಕೂಡ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ದು ಬಿಗ್ ಬಾಸ್ ಮನೇಲಿದ್ದಾಗ. ಇನ್ಫ್ಯಾಕ್ಟ್ ನಮ್ರತಾ ಅವರು ಕೂಡ ಅಂದರೆ ಸ್ನೇಹಿತ ಈಚೆ ಹೋದ್ಮೇಲೆ ಕೂಡ ಅವರು ಕೂಡ ಎಕ್ಸ್ಪ್ರೆಸ್ ಮಾಡ್ಕೋತಾರೆ, ಅಂದರೆ ಯಾವ ಥರ ಫೀಲಿಂಗ್ಸ್ ಇತ್ತು ಅವ್ರ ಮೇಲ್ಗಡೆ, ಅಂದರೆ ಜಸ್ಟ್ ಫ್ರೆಂಡ್ ಥರನೇ, ಬಟ್ ಆದರೂ ಕೂಡ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ದೆ ಅಂತ ಆ ಥರ ಹೇಳ್ಕೋತಾರೆ. ಅದೆಲ್ಲ ಕಾಮನ್ ಬಿಗ್ ಬಾಸ್ ಮನೇಲಿ, ಅಂದರೆ ಅಷ್ಟೊಂದು ಜನ ಕ್ಲೋಸ್ ಆಗಿದ್ಮೇಲೆ. ಬಟ್ ಅದೇ ರೀತಿಯಾಗಿ ಕಾರ್ತಿಕ್ ಅವರು ಕೂಡ ಯಾರು ನಮ್ಮ ಸಂಗೀತ ಶೃಂಗೇರಿ ಇದ್ದಾರಲ್ಲ, ಸೊ ಅವ್ರ ಜೊತೆಗೆ ಜಾಸ್ತಿನೇ ಕ್ಲೋಸ್ ಆಗಿರ್ತಾರೆ. ಇನ್ಫ್ಯಾಕ್ಟ್ ಅವ್ರ ಕೈಗೆ ಒನ್ ಟೈಮ್ ಕಿಸ್ ಕೂಡ ಕೊಟ್ಟಿರ್ತಾರೆ ಅವರು, ನಿಮ್ಗೆ ಗೊತ್ತಿದ್ರೆ. ಸೊ ಅಂದರೆ ಸ್ನೇಹಿತ್ ಗೌಡ ಅವರು ಕೂಡ ಕೊಟ್ಟು ರಿಪ್ಲೈ ವಿಡಿಯೋನು ಕೂಡ ನೋಡಿ ಇವಾಗಿದೆ. ಹಾಯ್, ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಏನು ಅಂದರೆ, ದಯವಿಟ್ಟು ನಮ್ರತಾ ಅವ್ರು ನನ್ನ ಮೋಸ ಮಾಡಿದ್ರು ಅನ್ನೋ ನ್ಯಾರೇಟಿವ್ನ ದಯವಿಟ್ಟು ನಿಲ್ಲಿಸಿ. ಬಿಕಾಸ್ ಅವ್ರು ಯಾವತ್ತೂ ಹೇಳಿರಲಿಲ್ಲ ದ್ಯಾಟ್ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಫೀಲಿಂಗ್ಸ್ ಏನೇ ಇದ್ದಿದ್ರು ಅದು ಒನ್ ಸೈಡೆಡ್ ಇದ್ದಿದ್ದು. ಆ್ಯಂಡ್ ಸೊ ನೀವೇನೇ ಈ ಟ್ರೋಲ್ಸ್ ಮೀಮ್ಸ್ ಏನೋ ಮಾಡ್ತಾ ಇದ್ದೀರಾ, ಅದರಿಂದ ಬರೀ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿ ಅವ್ರಿಗಲ್ದೇ ನನಗೂ ಹರ್ಟ್ ಆಗ್ತಾ ಇದೆ. ಆ್ಯಂಡ್ ಅದರಿಂದ ಒಬ್ರ ಕ್ಯಾರೆಕ್ಟರ್ ಅಸ್ಯಾಸಿನೇಟ್ ಆಗ್ತಾ ಇದೆ, ಅದು ಆಗಬಾರ್ದು. ಆಮೇಲೆ ವಾಟ್ ಎವರ್ ಮೈಟ್ ಹವ್ ಹ್ಯಾಪನ್ ಬಿಟ್ವೀನ್ ಅಸ್, ನಮ್ರತಾ ಅವರು ಆ ಮನೇಲಿ ನನ್ನ ಫಸ್ಟ್ ಫ್ರೆಂಡ್, ಆ್ಯಂಡ್ ಶಿ ವಾಸ್ ಆಲ್ವೇಸ್ ದೇರ್ ಫಾರ್ ಮೀ. ನನಗೆ ಪ್ರೋಟೀನ್ ಇಲ್ಲದಾಗ ಪ್ರೋಟೀನ್ ಕೊಟ್ಟಿದ್ರು, ನನಗೆ ಊಟ ಕಮ್ಮಿ ಆದಾಗ ಅವರು ಊಟ ನನಗೆ ಕೊಟ್ಟಿದ್ರು. ಸೊ ಆಲ್ ದ್ಯಾಟ್ ಡಸಂಟ್ ಚೇಂಜ್. ನನ್ನ ವಿನಯ್ ಮತ್ತು ನಮ್ರತಾ ಮಧ್ಯ ಏನೇ ಬಾಂಡ್ ಇದ್ರು ಅದು ಹೊರಗಡೆ ಬಂದಮೇಲೂ ಹಾಗೇ ಇರುತ್ತೆ, ಆ್ಯಂಡ್ ವಿಲ್ ಆಲ್ ಬಿ ಫ್ರೆಂಡ್ಸ್. ಸೊ ಪ್ಲೀಸ್ ಇದು ಒಂದನ್ನು ದಯವಿಟ್ಟು ನೆನೆಸಿ, ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಥ್ಯಾಂಕ್ ಯು. ಅಂದರೆ ವಿಡಿಯೋ ನೋಡಿದ ತಕ್ಷಣ ಏನು ಅನಿಸ್ತು ನಿಮಗೆ? ಸೊ ನನ್ನ ಪ್ರಕಾರ ಇಲ್ಲಿ ಸ್ನೇಹಿತ್ ಗೌಡ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಇವಾಗ ಕಾರ್ತಿಕ್ ಮತ್ತು ನಮ್ರತಾ ಅವರು ತುಂಬ ಕ್ಲೋಸ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ನಮ್ರತಾ ಅವ್ರಿಗೆ ಕೂಡ ಕಾರ್ತಿಕ್ ಅವರು ಏನಿದ್ದಾರೆ, ಅವ್ರು ಸ್ವಲ್ಪ ಜಾಸ್ತಿ ಕೇರಿಂಗು ಮತ್ತು ಸ್ವಲ್ಪ ಜಾಸ್ತಿ ಸೇಫ್ ಆಗಿರ್ತಾನೆ ಅವ್ರ ಜೊತೆಗಿದ್ರೆ ಅಂತ ಅನ್ನೋಂಥ ಒಂದು ಫೀಲಿಂಗ್ ಬಂದಿದೆ ಅವ್ರಿಗೆ. ಇನ್ಫ್ಯಾಕ್ಟ್ ಸ್ನೇಹಿತರ ಜೊತೆಗೂ ಇದ್ದಾಗಲೂ ಕೂಡ ಈ ಥರ ಫೀಲಿಂಗ್ ಇತ್ತು ಇಲ್ಲೋ ಗೊತ್ತಿಲ್ಲ ನನಗೆ. ಅಂದರೆ ಅವ್ರ ಜೊತೆ ಇದ್ದಾಗಲೂ ಕೂಡ ಸೇಫ್ ಕೇರಿಂಗ್ ಅಂತ ಅನಿಸಿತ್ತು. ಬಟ್ ಅಂದರೆ ಅದೆಲ್ಲೋ ಬರೀ ನಮ್ಮ ಸ್ನೇಹಿತರ ಕಡೆಯಿಂದ ಮಾತ್ರ ಬರ್ತಾಯಿತ್ತು ಅಂತ ನನಗೆ ಅನಿಸಿತ್ತು. ಬಟ್ ಇಲ್ಲಿ ನೋಡಿದರೆ ನಮ್ರತಾ ಅವ್ರ ಕಡೆಯಿಂದನೂ ಕೇರಿಂಗ್ ಇದೆ, ಹಾಗೆ ಕಾರ್ತಿಕ್ ಅವ್ರ ಕಡೆಯಿಂದ ಕೂಡ ತುಂಬ ಕೇರಿಂಗ್ ಇದೆ. ಬಟ್ ನಮ್ರತಾ ಸ್ನೇಹಿತರು ಅವರಿಬ್ಬರ ಜೊತೆಗಿದ್ದಾಗ ಯಾವಾಗಲೂ ಕೂಡ ಅಂದರೆ ಎಫರ್ಟ್ಸ್ ಆಗಿರ್ಬೋದು ಏನಿದ್ರು ಕೂಡ ಅದು ಜಸ್ಟ್ ಬೈ ಒನ್ ಸೈಡಿಂದ ಬರ್ತಾಯಿತ್ತು. ಬಟ್ ಇಲ್ಲಿ ಎರಡು ಕಡೆಯಿಂದನೂ ಬರ್ತಾ ಇದೆ ಅಂತ ಇಬ್ಬರು ಕೂಡ ಅನಿಸಿದೆ. ಸೊ ಗೊತ್ತಿಲ್ಲ ಯಾವ ರೀತಿ ಇದು ಮುಂದೆ ಬರೆಯುತ್ತೆ ಅಂತ. ಬಟ್ ಕಾರ್ತಿಕ್ ಅವರಿಗಂತೂ ನಿಮ್ಗೆ ಗೊತ್ತಿರ್ಬೋದು, ಈಚೆ ಕಡೆ ಕೂಡ ಒಬ್ಬರು ಗರ್ಲ್ ಫ್ರೆಂಡ್ ಇದ್ದಾರಂತೆ. ಇನ್ಫ್ಯಾಕ್ಟ್ ಅದನ್ನ ವಿನಯ್ ಅವ್ರ ಹೆಂಡತಿ ಬಂದಾಗ ಕೂಡ ಅವ್ರ ಬಗ್ಗೆ ಕೂಡ ಮಾತಾಡ್ತಾ ಇರಲಿ, ಸೊ ಅವರು ಕೂಡ ಹೇಗಿದ್ದಾರೆ ಅಂತ ಕೇಳೋಕ್ಕೆ. ಬಟ್ ಅದೇ ಕಾಂಟ್ರವರ್ಸಿಗಳ ಬಗ್ಗೆ ಇಲ್ಲಿ ಸ್ನೇಹಿತಗಳು ಅವ್ರು ಮಾತಾಡಿದ್ದಾರೆ. ಅಂದರೆ ನಾನು ನಮ್ರತಾ ಇಬ್ಬರು ಇದ್ದಿದ್ದು ಬಿಗ್ ಬಾಸ್ ಮನೇಲಿ ಜಸ್ಟ್ ಆಸ್ ಅ ಫ್ರೆಂಡ್ ಆಗಿ, ಅಂದರೆ ಒಂದು ರೀತಿ ಬೆಸ್ಟ್ ಫ್ರೆಂಡ್ಗಿಂತ ಸ್ವಲ್ಪ ಜಾಸ್ತಿಯಾಗಿ ಮೂರು ಜನ ಕೂಡ ಫ್ರೆಂಡ್ಸ್ ಆಗಿದ್ವಿ. ವಿನಯ್, ನಮ್ರತಾ ಗೌಡ ಹಾಗೆ ಸ್ನೇಹಿತ್ 3 ಜನ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಅವ್ರ ಫ್ರೆಂಡ್ಶಿಪ್ ಕೂಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಕಾರ್ತಿಕ್ ಮಿಡಲ್ ಬಂದಿದ್ದಾರೆ ಅಂತ ಇವಾಗ ಸ್ನೇಹಿತ್ ಗೌಡ ಅವ್ರು ಏನಾದರೂ ನಮ್ರತಾ ಅವ್ರ ಮೇಲ್ಗಡೆ ಏನೋ ಸ್ವಲ್ಪ ಜಗಳ ಮಾಡ್ಕೊಂಡು ಮಾತಾಡೋದೆಲ್ಲ ಅಂದರೆ ಆ ರೀತಿ ಎಲ್ಲ ಆಗಲ್ಲ. ಬಟ್ ಆದರೂ ಕೂಡ ಆ ರೀತಿ ಕೆಟ್ಟದ್ದು ಆಗಬಾರ್ದು ಅಂತ ನಾವು ಕೂಡ ಬಯಸೋಣ. ಬಟ್ ನಿಮ್ಗೆ ಅನಿಸುತ್ತೆ ಗೈಸ್? ಅಂದರೆ ಸ್ಟಾರ್ಟಿಂಗಲ್ಲಿ ಕಾರ್ತಿಕ್ ಅವರು ಸಂಗೀತ ಜೊತೆ ತುಂಬ ಕ್ಲೋಸ್ ಆಗಿದ್ದರು. ಬಟ್ ಯಾವಾಗ ಅದೊಂದು ಲೂಡೋ ಟಾಸ್ಕಲ್ಲಿ ಅದು ಯಾವುದು ನಾಮಿನೇಷನ್ ಟಾಸ್ಕ್ ಬರುತ್ತೆ, ಅದು ಅವಾಗಿಂದ ಅವ್ರನ್ನ ಬಿಟ್ಬಿಟ್ಟು ಇವಾಗ ನಮ್ರತಾ ಜೊತೆ ಸ್ವಲ್ಪ ಜಾಸ್ತಿ ಇದ್ದರೆ ಕೈ ಹಿಡ್ಕೊಳ್ಳೋದಾಯಿತು, ಸೊಂಟಾಗಿ ಇಡೋದು, ಏನೇನೋ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅನಿಸುತ್ತೆ? ಸರಿ ಅನಿಸುತ್ತೆ, ತಪ್ಪು ಅನಿಸುತ್ತಾ? ಮತ್ತು ಅದಕ್ಕೆ ಕೊಟ್ಟಿರೋಂಥ ಇವಾಗ ಸ್ನೇಹಿತಗಳು ಅವ್ರ ರಿಯಾಕ್ಷನ್ ಇದೆ, ಅದ್ರ ಬಗ್ಗೆ ನಿಮಗೆ ಅನಿಸುತ್ತೆ ನೀವು ಕೂಡ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಏನು ಅಪ್ಡೇಟ್ ಇದೆ ಡೆಫಿನೆಟ್ಲಿ ತಿಳಿಸಿ.